ನಿಮ್ಮ ಹತ್ರ ಏನಾದರೂ ಈ ಥರ 1000 ರೂಪಾಯಿ ಇತ್ತು ಅಂದರೆ 3 ವರ್ಷ ಆದ ನಂತರ ಪ್ರತಿ ವರ್ಷ ನಿಮಗೆ 5000 ರೂಪಾಯಿ ಬರೋವಾಗ ಹೇಳ್ಕೊಡ್ತೀನಿ ನೋಡಿ. ಇದು ಎಜುಕೇಟೆಡ್ಸ್ ಮಾತ್ರ, ಪೆಕರ್ನನ್ ಮಕ್ಕಳಿಗಲ್ಲ. ತೆಂಗು ಕೃಷಿ ಅನ್ನೋದು ತುಂಬ ಹೆಚ್ಚಾಗ್ತಿದೆ. ನಮ್ಮ ಪೂರ್ವಿಕರು ನೋಡಿಕೊಂಡ್ರೆ ನಾರ್ಮಲಾಗಿ ಅವ್ರು ಏನು ಪ್ಲಾಂಟೇಷನ್ ಮಾಡಿದ್ರು ಅದಾದಮೇಲೆ ಲಾರ್ಜ್ ಪ್ಲಾಂಟೇಷನ್ ಅನ್ನೋದು ಎಲ್ಲೂ ಕೂಡ ಆಗಿಲ್ಲ. ಮೇಯ್ನಾಗಿ ಇಡೀ ಇಂಡಿಯಾಗೆ ತೆಂಗು ಸಪ್ಲೈ ಅನ್ನೋದು ತಮಿಳ್ನಾಡಿನ ಪೊಲಾಚಿ ಬೆಲ್ಟ್, ಕೊಯಮತ್ತೂರು ಬೆಲ್ಟಿಂದ ಆಗುತ್ತೆ. ಅಲ್ಲೇನಾದರೂ ಇಳುವರಿ ಕಡಿಮೆ ಆಯಿತು ಅಂದರೆ ಪ್ರೈಸ್ ಜಾಸ್ತಿ ಆಗುತ್ತೆ, ಅಲ್ಲೇನಾದರೂ ಇಳುವರಿ ಜಾಸ್ತಿ ಆಯಿತು ಅಂದರೆ ಪ್ರೈಸ್ ಕಡಿಮೆ ಆಗುತ್ತೆ. ಬಟ್ ಒಂದು ಕಾಮನ್ ಆಗಿ ಹೇಳ್ತೀನಿ ನೋಡಿ, ನೀವು ಹೈಬ್ರಿಡ್ ವೆರೈಟಿಗಳನ್ನು ಹಾಕ್ಕೊಂಡ್ರೆ ಕನಿಷ್ಠ ಅಂದರೂ ಕೂಡ 250ರಿಂದ 300 ಕಾಯಿ ಬರುತ್ತೆ. ಬಟ್ ನೀವು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಬೇಕು. ನೀವು ನಾಟಿ ವೆರೈಟಿಯನ್ನು ಹಾಕ್ಕೊಂಡ್ರೆ 100ರಿಂದ 120 ಬರುತ್ತೆ. ಬಟ್ ನಾಟಿ ವೆರೈಟಿ ಎಣ್ಣೆ ತೆಗೆಯೋದಕ್ಕೆ ಅಂದರೆ ಕೊಬ್ಬರಿ ಮಾಡೋದಕ್ಕೆ ಬೆಸ್ಟ್ ಇರುತ್ತೆ. ಹೈಬ್ರಿಡ್ ಮೇಯ್ನ್ಲಿ ಎಳ್ನೀರನ್ನ ಫೋಕಸ್ ಮಾಡ್ತಾರೆ. ಸೊ ನಾವು ಎಳ್ನೀರನ್ನು ನೀವೇನಾದರೂ ಬಿಸ್ನೆಸ್ ಮಾಡ್ತೀವಿ ಅಥವಾ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ, ಒಳ್ಳೆ ಲಾಭ ಬೇಕು ಅಂದರೆ ಹೈಬ್ರಿಡ್ ವೆರೈಟಿಯನ್ನು ಹಾಕ್ಕೊಳ್ಳಿ. ಕೇವಲ 3 ವರ್ಷದಿಂದ ಇಳುವರಿ ಸ್ಟಾರ್ಟ್ ಆಗುತ್ತೆ. ಇಲ್ಲ ನಮಗೊಂದು ತೋಟ ಇರಲಿ, ನಮಗೇನು ಮೇಂಟೆನೆನ್ಸ್ ಬೇಕಾಗಿಲ್ಲ, ಸ್ವಲ್ಪ ನೀರು ಕಡಿಮೆ ಇದೆ ಅಂದರೆ ನಾಟಿ ವೆರೈಟಿಗೆ ಹಾಕ್ಕೊಳ್ಳಿ. ಬಟ್ ನಾಟಿ ವೆರೈಟಿ ಬೆಸ್ಟ್ ಫಾರ್ ಕೊಬ್ಬರಿ, ಹಂಗಂತ ಅದನ್ನು ಕೂಡ ಸೇಲ್ ಮಾಡ್ಕೋಬೋದು ಎಳ್ನೀರಿಗೆ. ಬಟ್ ನಿಮಗೆ ರೇಟ್ ಲೈಕ್ ಅಂದರೆ 100-120 ಕಾಯಿ ಮ್ಯಾಕ್ಸಿಮಮ್. ಅದೇ ಹೈಬ್ರಿಡಲ್ಲಿ 300ರಿಂದ 450 ತೆಗೆದಿರುವಂಥ ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ನಾವು 300 ಇಟ್ಕೊಳ್ಳೋಣ, ನೀವು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅಂದರೆ. ಇವತ್ತಿನ ಮಾರ್ಕೆಟ್ ಪ್ರೈಸು 30 ರೂಪಾಯಿ ಇದೆ. 30 ರೂಪಾಯಿಂದ 40 ರೂಪಾಯಿವರೆಗೂ ಕೂಡ ರೈತರಿಗೆ ಸಿಗ್ತಿದೆ. ಆಯಿತು, ನಾವು ಅದರಲ್ಲಿ 20 ರೂಪಾಯಿ ಇಟ್ಕೊಳ್ಳೋಣ. ಸೊ 300 ಇಂಟು 20 ರೂಪಾಯಿ ಅಂದರೆ 6000 ರೂಪಾಯಿ ಆಯಿತು. 6000 ರೂಪಾಯಲ್ಲಿ ಪ್ರತಿ ವರ್ಷ 1000 ರೂಪಾಯಿ ಮೇಂಟೆನೆನ್ಸಿಗೆ ತೆಗೆದುಬಿಡಿ. ಸೊ ಒಂದು ಮರಕ್ಕೆ 5000 ರೂಪಾಯಿ ಆಗುತ್ತೆ. ಸೊ ನೀವು 100 ಮರಗಳನ್ನು ಹಾಕ್ಕೊಂಡ್ರು ಕೂಡ ಹೈಬ್ರಿಡ್ಡು ಯಾವುದಾದ್ರೂ ವೆರೈಟಿ ಹಾಕ್ಕೊಳ್ಳಿ, ಇಲ್ಲೇ ತೊಗೊಳ್ಳಿ ಅಲ್ಲೇ ತೊಗೊಳ್ಳಿ ಅಂತ ಅದು ನಿಮಗೆ ಬಿಟ್ಟಂಥದ್ದು. ಮಲೇಷಿಯನ್ ಡಾರ್ಫ್ ಆಗಿರ್ಬೋದು, DG ಆಗಿರ್ಬೋದು, ರಾಮ್ಗಂಗಾ ಅಂತ ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ ಆಗ್ತಿದೆ. ನೀವು CPCRI ಕಾಸರಗೋಡಲ್ಲಿ ಒಂದು ತೆಂಗು ರಿಸರ್ಚ್ ಬೋರ್ಡ್ ಇದೆ, ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲ ತಳಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಸೊ ನೀವು ಒಂದು ಮರದಿಂದ 5000 ರೂಪಾಯಿ, ಅದು ಕೂಡ ಇದರಲ್ಲಿ ಮೇಂಟೆನೆನ್ಸ್ ಏನೂ ಇರೋದಿಲ್ಲ. 6 ತಿಂಗಳಿಗೆ ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕಬೇಕಷ್ಟೇ. ಅದು ಬಿಟ್ಟು ನೀವು ಕಿತ್ತು ಮಾರೋಕ್ಕಾಗಿಲ್ಲ ಅಂದರೆ ಒಂದು ಮರವನ್ನು ಲೀಸಿಗೆ ಕೊಟ್ಬಿಡ್ಬೋದು. ವರ್ಷಕ್ಕೆ 3000 ರೂಪಾಯಿ ಇದೆ. ಈಗ ಮುಂದಿನ ವರ್ಷಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ 5000 ರೂಪಾಯಿ ಅಂದರೂ ಕೂಡ ನೀವು 100 ಮರಗಳನ್ನು ಹಾಕ್ಕೊಂಡ್ರೆ 5 ಲಕ್ಷ ರೂಪಾಯಿ. ಯಾವ ಒಂದು ಏನು ಬೆಂಗಳೂರಲ್ಲಿ ಯಾವ ಇಂಜಿನಿಯರ್ಗೆ ಅಥವಾ ಯಾವ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು 3 ವರ್ಷದಲ್ಲೇ 5 ಲಕ್ಷ ರೂಪಾಯಿ ಪ್ಯಾಕೇಜ್ ಬರುತ್ತೆ ಹೇಳಿ. ಅದು ಕೂಡ ಕಡಿಮೆ ಮೇಂಟೆನೆನ್ಸು, ನೀವು ಎಲ್ಲಾದರೂ ಹೋಗಿ ಬಟ್ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಯಾವುದೇ ರೋಗ ರುಜಿನಗಳು ಬರದೆ ಒಂದು ಊಜಿ ಅಂತ ಬರುತ್ತೆ, ಅದನ್ನು ಸ್ವಲ್ಪ ನೋಡ್ಕೋಬೇಕು. ಮೇಂಟೆನೆನ್ಸ್ ಅನ್ನೋದು ಒಂದು 10-20% ಇರುತ್ತೆ. ಅದು ಬಿಟ್ಟು ನಿಜವಾಗ್ಲೂ ನೀವು ಈ ರೀತಿ ಒಂದು ಗಿಡದ ಮೇಲೆ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದು 3 ವರ್ಷ ಆದಮೇಲೆ ಪ್ರತಿ ವರ್ಷ ನಿಮಗೆ 5000 ರೂಪಾಯಿಯನ್ನು ತಂದುಕೊಡುತ್ತೆ. ಬಟ್ ಮೇಂಟೆನೆನ್ಸ್ ಇದ್ದೇ ಇರುತ್ತೆ.